ಏರ್ ಶೋನಲ್ಲಿ ತೇಜಸ್ ಯುದ್ಧ ವಿಮಾನ ಪತನವಾಗಿದೆ. ದುಬೈನಲ್ಲಿ ನಡೆಯುತ್ತಿದ್ದಂತಹ ಅಂತಾರಾಷ್ಟ್ರೀಯ ಏರ್ ಶೋ ಕಸರತ್ತು ಪ್ರದರ್ಶನದ ವೇಳೆ ಯುದ್ಧ ವಿಮಾನ ಪತನವಾಗಿದೆ. ಬೆಂಗಳೂರಿನ HAL ನಿರ್ಮಿತ ಸ್ವದೇಶಿ ತೇಜಸ್ ಫೈಟರ್ ಜೆಟ್ ಆಗಸದಲ್ಲಿ ಹಾರ್ತಾ ಇರುವಾಗಲೇ ನೆಲಕ್ಕಪ್ಪಳಿಸಿದೆ ವಿಮಾನ. ನವೆಂಬರ್ 17ರಿಂದ ನಡೀತಾ ಇದ್ದಂತಹ ಏರ್ ಶೋ ಕಡೆಯ ದಿನವಾದಂತಹ ಇಂದು ಏರ್ ಶೋ ವೇಳೆ ಈ ದುರಂತ ನಡೆದಿದೆ. ನೆಲಕ್ಕೆ ಅಪ್ಪಳಿಸಿದೆ. ಆಗಸದಲ್ಲಿ ಹಾರ್ತಾ ಇರುವಾಗಲೇ ನೆಲಕ್ಕೆ ಅಪ್ಪಳಿಸಿದೆ ತೇಜಸ್ ವಿಮಾನ. ನವೆಂಬರ್ 17ರಿಂದ ನಡೀತಾ ಇದ್ದಂತಹ ಏರ್ ಶೋ ಇದು ಕಡೆಯ ದಿನವಾಗಿತ್ತು. ಇವತ್ತು ನೆಲಕ್ಕೆ ಅಪ್ಪಳಿಸಿದೆ. ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಏರ್ ಶೋ ವೇಳೆ ನೆಲಕ್ಕೆ ಅಪ್ಪಳಿಸಿ ಬೆಂಕಿಗೆ ಆಹುತಿಯಾಗಿದೆ. ದುಬೈನಲ್ಲಿ ನಡೀತಾ ಇದ್ದಂತಹ ಅಂತಾರಾಷ್ಟ್ರೀಯ ಏರ್ ಶೋ ಅದು ಕಸರತ್ತು ಪ್ರದರ್ಶನದ ವೇಳೆ ಯುದ್ಧ ವಿಮಾನ ಪತನವಾಗಿದೆ. ಯಾವ ರೀತಿಯಾಗಿ ನೆಲಕ್ಕೆ ಅಪ್ಪಳಿಸ್ತಾ ಇದೆ, ಹೇಗೆ ಬೆಂಕಿ ಹತ್ಕೊಳ್ತಾ ಇದೆ, ಯಾವ ಫೋರ್ಸ್ ಅಲ್ಲಿ ಬಂದು ನೆಲಕ್ಕೆ ಅಪ್ಪಳಿಸ್ತಿದೆ ಅಂತ ಹೇಳಿ ನೀವೇ ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು. ನವೆಂಬರ್ 17ರಿಂದ ನಡೀತಾ ಇದ್ದಂತಹ ಏರ್ ಶೋ ಇದು ಕಡೆಯ ದಿನವಾಗಿತ್ತು. ಈಗ ಏರ್ ಶೋ ಪ್ರಾರಂಭವಾದಾಗಲೇ ಈಗ ನೆಲಕ್ಕೆ ಅಪ್ಪಳಿಸಿದೆ. ಕಡೆಯ ದಿನವಾಗಿದ್ದಂತಹ ಇಂದು ತೇಜಸ್ ವಿಮಾನ ಯುದ್ಧ ವಿಮಾನ ನೆಲಕ್ಕೆ ಅಪ್ಪಳಿಸಿದೆ. ದುಬೈನಲ್ಲಿ ನಡೀತಾ ಇದ್ದಂತಹ ಅಂತಾರಾಷ್ಟ್ರೀಯ ಏರ್ ಶೋ ಅದು ಕಸರತ್ತು ಪ್ರದರ್ಶನದ ವೇಳೆ ಯುದ್ಧ ವಿಮಾನ ಪತನವಾಗಿದೆ. ಹಾಗಾದ್ರೆ ಯಾವ ಕಾರಣಕ್ಕಾಗಿ ಪತನವಾಯಿತು ಎನ್ನುವಂತಹ ಮಾಹಿತಿ ಕೂಡ ಇಲ್ಲ. ಬೆಂಗಳೂರಿನ HAL ನಿರ್ಮಿತ ಸ್ವದೇಶಿ ತೇಜಸ್ ವಿಮಾನ ಅದು ಆಗಸ್ಟ್ನಲ್ಲಿ ಹಾರ್ತಾ ಇರುವಾಗಲೇ ನೆಲಕ್ಕೆ ಅಪ್ಪಳಿಸಿದೆ. ಇದು ಇವತ್ತು ಕಡೆಯ ದಿನ ಆಗಿತ್ತು. ಇವತ್ತೇ ಈ ರೀತಿಯಾಗಿ ಘಟನೆ ಸಂಭವಿಸಿದೆ. ಯಾವ ಫೋರ್ಸ್ ಅಲ್ಲಿ ಬಂದು ನೆಲಕ್ಕೆ ಅಪ್ಪಳಿಸಿದೆ ಅಂತ ಹೇಳಿ ನೀವೇ ಗಮನಿಸ್ತಾ ಇರಬಹುದು. ನವೆಂಬರ್ 17ರಿಂದ ಏರ್ ಶೋ ನಡೀತಾ ಇತ್ತು. ದುಬೈನಲ್ಲಿ ನಡೀತಾ ಇದ್ದಂತಹ ಅಂತಾರಾಷ್ಟ್ರೀಯ ಏರ್ ಶೋ ಅದು ಯಾವ ಫೋರ್ಸ್ ಅಲ್ಲಿ ನೆಲಕ್ಕೆ ಅಪ್ಪಳಿಸಿದೆ, ಹೇಗೆ ಬೆಂಕಿಗೆ ಆಹುತಿಯಾಗಿದೆ. ಬೆಂಗಳೂರಿನ HAL ನಿರ್ಮಿತ ಸ್ವದೇಶಿ ತೇಜಸ್ ಫೈಟರ್ ಜೆಟ್ ನೆಲಕ್ಕೆ ಅಪ್ಪಳಿಸಿದೆ. ಆಗಸ್ಟ್ನಲ್ಲಿ ಹಾರ್ತಾ ಇರುವಾಗಲೇ ನೆಲಕ್ಕೆ ಅಪ್ಪಳಿಸಿದೆ. ಹಾಗಾದ್ರೆ ಯಾವ ಕಾರಣಕ್ಕಾಗಿ ಈ ರೀತಿ ಆಯಿತು ಎನ್ನುವಂತಹ ಮಾಹಿತಿ ಇನ್ನೂ ತಿಳಿದು ಬರ್ತಾ ಇಲ್ಲ. ಆದ್ರೆ ಕಡೆಯ ದಿನವಾದಂತಹ ಇವತ್ತು ಏರ್ ಶೋನಲ್ಲಿ ತೇಜಸ್ ವಿಮಾನ ನೆಲಕ್ಕೆ ಅಪ್ಪಳಿಸಿದೆ. ಸಾಕಷ್ಟು ಜನ ಕಾಯ್ತಾ ಇರ್ತಾರೆ ಏರ್ ಶೋವನ್ನು ನೋಡಬೇಕು ಅಂತ ಹೇಳಿ. ಇವತ್ತು ಕಡೆಯ ದಿನವಾಗಿತ್ತು. ಈ ಕಡೆಯ ದಿನದಿಂದ ಈ ರೀತಿಯಾದಂತಹ ಒಂದು ಅನಾಹುತ ಘಟನೆ ಸಂಭವಿಸಿದೆ. ದುಬೈನಲ್ಲಿ ನಡೀತಾ ಇದ್ದಂತಹ ಅಂತಾರಾಷ್ಟ್ರೀಯ ಏರ್ ಶೋ ಅದು ಕಸರತ್ತು ಪ್ರದರ್ಶನದ ವೇಳೆ ಈ ಯುದ್ಧ ವಿಮಾನ ಪತನಗೊಂಡಿದೆ. ಹಾಗಾದ್ರೆ ಯಾವ ಕಾರಣಕ್ಕಾಗಿ ಈ ರೀತಿ ಆಗಿರಬಹುದು, ತಾಂತ್ರಿಕ ಸಮಸ್ಯೆಗಳೇನಾದರೂ ಇರಬಹುದಾ ಎನ್ನುವಂತಹ ಅನುಮಾನ ಕೂಡ ವ್ಯಕ್ತವಾಗ್ತದೆ. ಆದರೆ ಸದ್ಯದ ಮಟ್ಟಿಗೆ ಯಾವ ಒಂದು ಕಾರಣಗಳು ಕೂಡ ಗೊತ್ತಾಗ್ತಾ ಇಲ್ಲ. ನವೆಂಬರ್ 17ರಿಂದ ನಡೀತಾ ಇದ್ದಂಥ ಏರ್ ಶೋ ಇದು ಬೆಂಗಳೂರಿನ HAL ನಿರ್ಮಿತ ಸ್ವದೇಶಿ ತೇಜಸ್ ಯುದ್ಧ ವಿಮಾನ ನೆಲಕ್ಕೆ ಅಪ್ಪಳಿಸಿದೆ. ತಾಂತ್ರಿಕ ಸಮಸ್ಯೆಗಳು ಕೂಡ ಇರಬಹುದು. ದುಬೈನಲ್ಲಿ ನಡೀತಾ ಇದ್ದಂಥ ಅಂತಾರಾಷ್ಟ್ರೀಯ ಏರ್ ಶೋ ಅದು. ಈ ಸಂದರ್ಭದಲ್ಲಿ ಸಾಕಷ್ಟು ಜನ ಏರ್ ಶೋವನ್ನ ನೋಡೋದಕ್ಕಂತ ಹೇಳಿ ಕಾಯ್ಕೊಂಡು ಕೂತ್ಕೊಂಡಿರ್ತಾರೆ. ಇವತ್ತು ಕಡೆಯ ದಿನವಾಗಿದ್ದರಿಂದ ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ. ಈಗ ತೇಜಸ್ ವಿಮಾನ ನೆಲಕ್ಕೆ ಅಪ್ಪಳಿಸಿ ಬೆಂಕಿಗೆ ಆಹುತಿಯಾಗಿದೆ. ಹೊಗೆ ದಟ್ಟಣೆಯಲ್ಲಿ ಹೆಚ್ಚಾಗ್ತಾ ಇದೆ. ತಾಂತ್ರಿಕ ಸಮಸ್ಯೆಗಳು ಕೂಡ ಇರಬಹುದು ಅಥವಾ ಬೇರೆ ಬೇರೆ ಕಾರಣಗಳಿಂದಲೂ ಸಹ ನೆಲಕ್ಕೆ ಅಪ್ಪಳಿಸಿರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಆದರೆ ಸದ್ಯದ ಮಟ್ಟಿಗೆ ಯಾವ ಕಾರಣ ಅಂತ ಹೇಳಿ, ಯಾವ ಕಾರಣಕ್ಕಾಗಿ ನೆಲಕ್ಕೆ ಅಪ್ಪಳಿಸಿದೆ ಅಂತ ಹೇಳಿ ಮಾಹಿತಿ ಸಿಗ್ತಾ ಇಲ್ಲ. ಒಟ್ಟಲ್ಲಿ ಇವತ್ತು ಕಡೆಯ ದಿನವಾಗಿತ್ತು. ಈ ಕಡೆಯ ದಿನದಂದೇ ಈ ರೀತಿಯಾದಂತಹ ದುರ್ಘಟನೆ ಸಂಭವಿಸಿದೆ. ಪಾಪ ಅಲ್ಲಿ ಸಾವು ನೋವುಗಳು ಸಹ ಖಂಡಿತವಾಗ್ಲೂ ಕೂಡ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಆ ಫೋರ್ಸ್ ಅಲ್ಲಿ ಬಂದು ಸಡನ್ ಆಗಿ ತಾಂತ್ರಿಕ ಕಾರಣಗಳಿಂದ ನೆಲಕ್ಕೆ ಅಪ್ಪಳಿಸಿದೆ. ಒಟ್ಟಿನಲ್ಲಿ ಯಾರಿಗೆ ಏನಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಇಲ್ಲ, ಹೇಗಾಯ್ತು ಅನ್ನುವಂತಹ ಮಾಹಿತಿ ಕೂಡ ಇಲ್ಲ. ಪೈಲಟ್ ಅವಘಡದಲ್ಲಿ ಸಾವನ್ನಪ್ಪಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಕ್ರಾಶ್ ವೇಳೆ ಎಜೆಕ್ಟ್ ಆಗದ ಫೈಟರ್ ಜೆಟ್ ಪೈಲಟ್ ಆಗಸದಿಂದ ನೆಲಕ್ಕೆ ಅಪ್ಪಳಿಸಿ ಸ್ಫೋಟಗೊಂಡ ಜೆಟ್ ಸ್ಫೋಟದಿಂದ ಸುತ್ತಮುತ್ತಲೂ ಬೆಂಕಿ, ಭಾರೀ ಹೊಗೆ ದಟ್ಟಣೆ ಆಗಿದೆ. ಅಲ್ಲಿ ಪೈಲಟ್ ಸಾವನ್ನಪ್ಪಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಅಲ್ಲಿ ತೀರಾ ಬೆಂಕಿ ಹತ್ಕೊಂಡು ಹೊಗೆ ದಟ್ಟಣೆ ಕೂಡ ಆಗ್ತಾ ಇದೆ. ಅದನ್ನೆಲ್ಲ ನೋಡ್ತಾ ಇದ್ರಿ ಪೈಲಟ್ ಸಾವನ್ನಪ್ಪಿರಬಹುದು ಅಂತ ಹೇಳಿ ಬಲವಾದವಾದಂತಹ ಶಂಕೆ ಕೂಡ ವ್ಯಕ್ತವಾಗ್ತಿದೆ. ಯಾಕಂತಂದ್ರೆ ಆ ಫೋರ್ಸ್ ನಲ್ಲಿ ಬಂದಿದೆ, ಸುತ್ತಮುತ್ತಲು ಬೆಂಕಿ ಹತ್ಕೊಂಡಿದೆ, ಭಾರಿ ಹೊಗೆ ದಟ್ಟಣೆ ಆಗ್ತಾ ಇದೆ ಜೆಟ್ ಸ್ಫೋಟದಿಂದ. ಹಾಗಾಗಿ ಅಲ್ಲಿ ಪೈಲಟ್ ಕೂಡ ಕ್ಯಾಪ್ಟನ್ ಕೂಡ ಸಾವನ್ನಪ್ಪಿರಬಹುದು ಎನ್ನುವಂತಹ ಮಾಹಿತಿ ಕೂಡ
ಗೊತ್ತಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಆ ಫೋರ್ಸ್ ಅಲ್ಲಿ ಬಂದಿದೆ. ನೀವೇ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು, ಬೆಂಕಿ ಹತ್ಕೊಂಡು ಹೋಗಿ ದಟ್ಟಣೆ ಜಾಸ್ತಿ ಆಗ್ತಿದೆ, ಆ ರೀತಿಯಾಗಿ ಹೊಗೆ ಆಡ್ತಾ ಇದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಪೈಲಟ್ ಬದುಕುಳಿಯೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅನ್ಸುತ್ತೆ. ಇವತ್ತು ಕಡೆಯ ದಿನ ಆಗಿತ್ತು. ಈ ಕಡೆಯ ದಿನದಂದೇ ಈ ರೀತಿಯಾದಂತಹ ಒಂದು ದುರ್ಘಟನೆ ಸಂಭವಿಸಿದೆ. ಇನ್ಯಾರಿಗೆ ಏನು ಅನಾಹುತ ಆಗಿದೆ, ಅಕ್ಕಪಕ್ಕದಲ್ಲಿ ಏನಾಗಿದೆ ಅನ್ನುವಂಥ ಮಾಹಿತಿ ಕೂಡ ಇಲ್ಲ. ಆದರೆ ಪೈಲಟ್ ಸಾವನ್ನಪ್ಪಿರುವಂತಹ ಶಂಕೆ ಕೂಡ ಸದ್ಯಕ್ಕೆ ವ್ಯಕ್ತವಾಗ್ತಾ ಇದೆ. ತೇಜಸ್ ಯುದ್ಧ ವಿಮಾನ ಪತನಗೊಂಡಿದೆ. ದುಬೈನಲ್ಲಿ ನಡೀತಾ ಇದ್ದಂಥ ಅಂತಾರಾಷ್ಟ್ರೀಯ ಏರ್ ಶೋ ಇದು. ಈ ಸಂದರ್ಭದಲ್ಲಿ ತೇಜಸ್ ಯುದ್ಧ ವಿಮಾನ ನೆಲಕ್ಕೆ ಅಪ್ಪಳಿಸಿದೆ. ತಾಂತ್ರಿಕ ಕಾರಣಗಳಿಂದನೂ ಕೂಡ ಆಗಿರಬಹುದು. ವಿಮಾನ ನೆಲಕ್ಕೆ ಅಪ್ಪಳಿಸಿದ ತಕ್ಷಣವೇ ಹೊಗೆ ದಟ್ಟಣೆ ಆಗುತ್ತೆ, ಬೆಂಕಿ ಹತ್ಕೊಳ್ಳುತ್ತೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಸಹ ಪೈಲಟ್ ಬದುಕುಳಿದಿರೋದಕ್ಕೆ ಸಾಧ್ಯ ಇಲ್ಲ ಎನ್ನುವಂಥ ಅನುಮಾನ ಕೂಡ, ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಅವರ ಜೊತೆ ಯಾರಿದ್ರು, ಅಲ್ಲಿ ಸುತ್ತಮುತ್ತಲು ಯಾರಿದ್ರು, ಅಥವಾ ಯಾವ ಕಾರಣದಿಂದಾಗಿ ಈ ರೀತಿ ಆಯಿತು ಎನ್ನುವಂಥ ಮಾಹಿತಿ ಕೂಡ ಇಲ್ಲ. ಆಗಸದಿಂದ ನೆಲಕ್ಕೆ ಅಪ್ಪಳಿಸಿದೆ ತೇಜಸ್ ಯುದ್ಧ ವಿಮಾನ. ನವೆಂಬರ್ 17ರಿಂದ ನಡೀತಾ ಇದ್ದಂಥ ಈ ಏರ್ ಶೋದು ಇವತ್ತು ಕೊನೆಯ ದಿನ ಆಗಿತ್ತು. ಈ ಕೊನೆಯ ದಿನದಂದು ಈ ರೀತಿಯಾದಂಥ ದುರ್ಘಟನೆ ಸಂಭವಿಸಿದೆ. ಅಕ್ಕಪಕ್ಕದಲ್ಲಿ ಏನು ಹಾನಿಗಳಾಗಿದೆ, ಯಾವ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿದ್ರಾ ಇಲ್ವಾ, ಅಥವಾ ತಾಂತ್ರಿಕ ದೋಷವನ್ನ ಪರಿಗಣನೆಗೆ ತೆಗೆದುಕೊಳ್ಳದೆ ಏರ್ ಶೋವನ್ನ ಪ್ರಾರಂಭ ಮಾಡಲಾಗಿತ್ಯಾ, ಅಥವಾ ಸಡನ್ ಆಗಿ ಏನಾದರೂ ಸಮಸ್ಯೆಗಳು ಆಗಿರಬಹುದಾ ಎನ್ನುವಂಥ ಅನುಮಾನ ಕೂಡ ಸದ್ಯಕ್ಕೆ ವ್ಯಕ್ತವಾಗ್ತಾ ಇದೆ. ಕ್ರಾಶ್ ವೇಳೆ ಎಜೆಕ್ಟ್ ಆಗದ ಫೈಟರ್ ಜೆಟ್ ಪೈಲಟ್. ಈ ಸಂದರ್ಭದಲ್ಲಿ ತಾಂತ್ರಿಕ ಸಮಸ್ಯೆಯಿಂದ ನೆಲಕ್ಕೆ ಅಪ್ಪಳಿಸಿದೆ. ಹೊಗೆ ಆಡ್ತಾ ಇದೆ, ಬೆಂಕಿಯ ದಟ್ಟಣೆ ಜಾಸ್ತಿ ಆಗ್ತಾ ಇದೆ. ಪಾಪ ಆ ಸಂದರ್ಭದಲ್ಲಿ ಪೈಲಟ್ಗೆ ಯಾವ ರೀತಿಯಾಗಿ ಅನ್ಸಿರ್ಬೋದು, ಅಥವಾ ಅವ್ರ ಜೊತೆ ಯಾರು ಇರಬಹುದು, ಅದನ್ನ ನೋಡ್ತಿರೋರಿಗೆ ಇನ್ನು ಹೇಗೆ ಅನ್ಸಿರ್ಬೋದು. ತಾಂತ್ರಿಕ ಕಾರಣಗಳಿಂದ ಅಥವಾ ಮೊದಲೇ ಗಮನಿಸಿದ್ರೋ ಇಲ್ವೋ ಗೊತ್ತಿಲ್ಲ ತಾಂತ್ರಿಕ ದೋಷಗಳನ್ನ. ಇವತ್ತು ಕಡೆಯ ದಿನ ಆಗಿತ್ತು. ಈ ಕಡೆಯ ದಿನದಂದು ಈ ರೀತಿಯಾದಂಥ ದುರ್ಘಟನೆ ಸಂಭವಿಸಿದೆ. ಜೆಟ್ ಸ್ಫೋಟದಿಂದ ಸುತ್ತಮುತ್ತಲೂ ಕೂಡ ಬೆಂಕಿ ಆಗಿದೆ, ಹೊಗೆ ದಟ್ಟಣೆ ಆಗಿದೆ. ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು, ಒಂದು ಕಡೆ ಹೊಗೆ ಆಡ್ತಾ ಇದೆ, ಇನ್ನೊಂದು ಕಡೆ ಯಾವ ರೀತಿಯಾಗಿ ನೆಲಕ್ಕೆ ಅಪ್ಪಳಿಸಿತು ಅಂತ ಹೇಳಿ ತೇಜಸ್ ಯುದ್ಧ ವಿಮಾನ ಅಂತೇಳಿ ಕೂಡ ನೋಡ್ತಾ ಇದ್ದೀರಾ. ಅಲ್ಲಿ ನೋಡಿದ್ರೆ ಅಕ್ಕಪಕ್ಕದಲ್ಲಿ ಯಾರೂ ಕೂಡ ಇಲ್ಲ, ಆದರೂ ಕೂಡ ಹೊಗೆ ದಟ್ಟಣೆ ಜಾಸ್ತಿ ಇದೆ, ಬೆಂಕಿ ತಕ್ಷಣ ಹತ್ಕೊಂಡು ಉಳಿದಿದೆ. ಅಲ್ಲಿರುವಂತಹ ಪೈಲಟ್ ಕ್ಯಾಪ್ಟನ್ ಬದುಕುಳಿದಿರೋದಕ್ಕೆ ಸಾಧ್ಯವೇ ಇಲ್ಲ ಎನ್ನುವಂಥ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ತಾಂತ್ರಿಕ ಕಾರಣಗಳಿಂದ ಈ ರೀತಿಯಾಗಿ ಆಗಿರ್ಬೋದು, ಅಥವಾ ತಾಂತ್ರಿಕ ದೋಷಗಳನ್ನು ಮೊದಲೇ ಪರಿಗಣನೆಗೆ ತೆಗೆದುಕೊಂಡಿರಲಿಲ್ವಾ? ಹಾಗಾದ್ರೆ ಕ್ರಾಶ್ ವೇಳೆ ಎಜೆಕ್ಟ್ ಆಗಲಿಲ್ಲ ಫೈಟರ್ ಜೆಟ್ ಪೈಲಟ್. ಆಗಸ್ಟ್ನಿಂದ ನೆಲಕ್ಕೆ ಅಪ್ಪಳಿಸಿ ಸ್ಫೋಟಗೊಂಡಿದೆ ಜೆಟ್. ಪಾಪ ಇವತ್ತು ಕಡೆಯ ದಿನ ಆಗಿತ್ತು. ಕೊನೆಯ ದಿನದಂದು ಎಲ್ಲ ಏರ್ ಶೋನ ಮುಗಿಸಿ, ಅದು ನವೆಂಬರ್ 17ರಿಂದ ಶುರುವಾಗಿದ್ದಂಥ ಇದು ಏರ್ ಶೋ ಪ್ರದರ್ಶನ ಇವತ್ತು ಲಾಸ್ಟ್ ಡೇ ಆಗಿತ್ತು. ಈ ಲಾಸ್ಟ್ ಡೇಯ ಸಂದರ್ಭದಲ್ಲಿ ಈ ರೀತಿಯಾದಂಥ ದುರ್ಘಟನೆ ಸಂಭವಿಸಿದೆ. ಇದು ನಿಜಕ್ಕೂ ಕೂಡ ದುರಂತ ಅಂತಲೇ ಹೇಳ್ಬೋದು. ಅಥವಾ ಸರಿಯಾಗಿ ಟ್ರೈನಿಂಗ್ಗಳು ಇತ್ತ, ಅಥವಾ ಮೊದಲೇ ದೋಷಗಳನ್ನು ಪರಿಗಣನೆಗೆ ತೆಗೆದುಕೊಂಡಿರಲಿಲ್ವಾ, ಅಥವಾ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿರಲಿಲ್ವಾ, ಸಡನ್ ಆಗಿ ಏನಾದರೂ ಈ ರೀತಿಯಾದಂತಹ ತಾಂತ್ರಿಕ ದೋಷಗಳೇನಾದರೂ ಕಾಣಿಸ್ಕೊಂತ? ಹಾಗಾದ್ರೆ ಯಾವ ಫೋರ್ಸಲ್ಲಿ ಆಗಸದಿಂದ ನೆಲಕ್ಕೆ ಅಪ್ಪಳಿಸಿದೆ ಅಂತ ಹೇಳಿ ಕೂಡ ನೀವು ಗಮನಿಸ್ತಾ ಇರ್ಬೋದು. ಒಂದು ಕಡೆ ಏರ್ ಶೋ ಪ್ರದರ್ಶನದ ಒಂದು ತುಣುಕು ಸಹ ಸಿಕ್ಕಿದೆ. ನೀವು ಒಂದು ವಿಂಡೋದಲ್ಲಿ ನೋಡ್ತಾ ಇದ್ರೆ, ಇನ್ನೊಂದು ವಿಂಡೋದಲ್ಲಿ ಯಾವ ರೀತಿಯಾಗಿ ತೇಜಸ್ ಯುದ್ಧ ವಿಮಾನ ನೆಲಕ್ಕೆ ಅಪ್ಪಳಿಸಿದೆ ಅನ್ನುವಂಥ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಬಹಳ ಸಂಭ್ರಮದಿಂದ ನವೆಂಬರ್ 17ರಿಂದ ಆರಂಭವಾದಂಥ ಏರ್ ಶೋ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಕೂಡ. ಯಾಕಂತ ಹೇಳಿದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ಸಮಸ್ಯೆಗಳು ಕೂಡ ಕಂಡು ಬರಲಿಲ್ಲ. ಆದರೆ ಇವತ್ತು ಕೊನೆಯ ದಿನ ನಿರ್ಲಕ್ಷ್ಯದಿಂದನೋ ಅಥವಾ ಸಡನ್ ಆಗಿ ಆದಂಥ ತರಾತುರಿಯಿಂದನೋ ಯುದ್ಧ ವಿಮಾನ ನೆಲಕ್ಕೆ ಅಪ್ಪಳಿಸಿದೆ. ಇದು ಅತಿ ದೊಡ್ಡ ದುರಂತ ಅಂತಲೇ ಹೇಳ್ಬೋದು. ಅಥವಾ ಟ್ರೈನಿಂಗ್ ಸರಿಯಾಗಿ ಇತ್ತೋ ಇಲ್ವೋ, ಅಥವಾ ತಾಂತ್ರಿಕ ದೋಷಗಳು ಕೂಡ ಇರಬಹುದು. ಒಟ್ಟಾರೆಯಾಗಿ ಪೈಲಟ್ ಅಂತೂ ಬದುಕಿ ಉಳಿದಿರೋದಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿಯಾಗಿ ಬೆಂಕಿ ಹತ್ಕೊಂಡಿದೆ, ಒಂದೇ ಬಾರಿಗೆ ಸ್ಫೋಟ ಆಗಿದೆ, ಆ ಸ್ಪೀಡಲ್ಲಿ ಬಂದು ನೆಲಕ್ಕೆ ಅಪ್ಪಳಿಸಿದೆ. ಸದ್ಯಕ್ಕೆ ಅಕ್ಕಪಕ್ಕದಲ್ಲಿ ಯಾರೂ ಕೂಡ ಇಲ್ಲದೆ ಇರಬಹುದು. ಕ್ರಾಶ್ ವೇಳೆ ಎಜೆಕ್ಟ್ ಆಗದ ಫೈಟರ್ ಜೆಟ್ ಪೈಲಟ್ ಆಗಸ್ಟ್ನಿಂದ ನೆಲಕ್ಕೆ ಅಪ್ಪಳಿಸಿ ಸ್ಫೋಟಗೊಂಡಿದೆ ಜೆಟ್. ಇದು ದುಬೈನಲ್ಲಿ ಆದಂಥ ಒಂದು ದುರ್ಘಟನೆ. ಇದು ಒಂದು ಕಡೆ ಏರ್ ಶೋನ
ಪ್ರಾರಂಭವಾಗಿತ್ತು. ನವೆಂಬರ್ 17ರಿಂದನೇ ಆರಂಭವಾಗಿತ್ತು. ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ರು. ಆದರೆ ಕಡೆಯ ದಿನವಾದಂತಹ ಇವತ್ತು ಈ ರೀತಿಯಾದಂತಹ ಒಂದು ಘಟನೆ ಸಂಭವಿಸಿದೆ. ಆಗಸದಲ್ಲಿ ವಿಮಾನಗಳನ್ನ ಹಾರಾಟವನ್ನ ಕಣ್ತುಂಬಿಕೊಳ್ಳೋದಕ್ಕೋಸ್ಕರ ಸಾಕಷ್ಟು ಜನ ಕಾಯ್ತಾ ಇರ್ತಾರೆ. ಬಟ್ ಅದೇ ರೀತಿಯಾಗಿ ಹಾರಾಟವನ್ನ ಆ ಹಕ್ಕಿಯ ಹಾರಾಟದಂತೆ ವಿಮಾನಗಳನ್ನ ಹಾರಾಡಿಸ್ತಾರೆ. ಅದಕ್ಕೆ ಅಷ್ಟೇ ಟ್ರೈನಿಂಗ್ ಕೂಡ ಬೇಕಾಗುತ್ತೆ, ಅಷ್ಟೇ ಪರಿಣಿತಿ ಕೂಡ ಹೊಂದಿರಬೇಕಾಗಿರುತ್ತೆ. ಹಾಗೇನೆ ತಾಂತ್ರಿಕ ದೋಷಗಳನ್ನು ಕೂಡ ಮೊದಲೇ ಪರಿಶೀಲನೆ ಮಾಡ್ಕೊಂಡಿರ್ತಾರೆ. ಯಾಕಂತ ಹೇಳಿದ್ರೆ ನವೆಂಬರ್ 17ರಿಂದನೂ ಕೂಡ ಇದನ್ನು ಆಯೋಜನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಬಹಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿರ್ತಾರೆ. ಯಾಕೆ ಅಂತ ಹೇಳಿದ್ರೆ ಎಲ್ಲೂ ಕೂಡ ಮಿಸ್ಟೇಕ್ ಆಗಬಾರ್ದು. ಸಣ್ಣ ಮಿಸ್ಟೇಕ್ ಆಯ್ತಾ ಅಂತ ಹೇಳಿದ್ರು ಕೂಡ ಜೀವಕ್ಕೆ ಅಪಾಯವಾಗುವಂತ ಸಾಧ್ಯತೆ ಕೂಡ ಇರುತ್ತೆ. ಆದ್ರೆ ಇವತ್ತು ಕಡೆಯ ದಿನವಾಗಿತ್ತು. ಏನು ಕಾರಣ ಅಂತ ಹೇಳಿ ಕೂಡ ನಿಖರವಾಗಿ ತಿಳಿದು ಬರ್ತಾ ಇಲ್ಲ. ಆದ್ರೆ ತೇಜಸ್ ಯುದ್ಧ ವಿಮಾನ ನೆಲಕ್ಕೆ ಅಪ್ಪಳಿಸಿ ಹೋಗಿದೆ.